ಕಬ್ಬಿನ ಕಾಳಗ ನಡೀತಾ ಇದೆ. ರಾಜ್ಯ ಸರ್ಕಾರ ಭಾಳ ತೀವ್ರ ಮೌನಕ್ಕೆ ಶರಣಾಗಿದೆ. ಕೇಂದ್ರ ಸರ್ಕಾರದಲ್ಲಿ ರಾಜ್ಯದಿಂದ ಗೆಲ್ಲಿಸಿರ್ತಕ್ಕಂಥ ಎಂಪಿಗಳು ಒಬ್ಬ ಎಂಪಿನೂ ಕೂಡ ತುಟುಕ್ ಬಾಯಿ ಬಿಡ್ತಾ ಇಲ್ಲ. ಒಂದು ಕಡೆ ಇದು ರಾಜಕಾರಣದ ಪ್ರೇರಿತ ಹೋರಾಟವನ್ನು ಮಾಡಲಿಕ್ಕೆ ಸರ್ಕಾರಗಳು ಮತ್ತು ಆಡಳಿತ ಮತ್ತು ವಿರೋಧ ಪಕ್ಷಗಳು ಹೊರಡ್ತಾ ಇದ್ದಾವೆ. ನಾವು ರೈತರು ಎಚ್ಚರಿಕೆ ಕೊಡ್ತಾ ಇದ್ದೇವೆ ನಿಮಗೆ. ಏನಿವತ್ತು BJP ಪಕ್ಷದಲ್ಲಿ ಆಡಳಿತದಲ್ಲಿರ್ತಕ್ಕಂಥ ನೀವು ಕೇಂದ್ರ ಸರ್ಕಾರದ ಮೇಲೆ ಒತ್ತಡವನ್ನು ತಂದು ಎಥನಾಲ್ ಬಳಕೆಯನ್ನು 30% ಇರ್ತಕ್ಕಂಥದ್ದನ್ನು 60% ಎಥನಾಲ್ ಬಳಕೆಗೆ ಆದೇಶವನ್ನು ಮಾಡಿಸಲಿಕ್ಕೆ ಪ್ರಯತ್ನ ಮಾಡಿ ಕೇಂದ್ರ ಸರ್ಕಾರ FRPಯನ್ನು ನಿಗದಿ ಮಾಡಿರ್ತಕ್ಕಂಥದ್ದನ್ನು 10.25 ಇರ್ತಕ್ಕಂಥದ್ದನ್ನು 9%ಗೆ ಇಳಿಕೆ ಮಾಡಲಿಕ್ಕೆ ಸರ್ಕಾರಕ್ಕೆ ಒತ್ತಡವನ್ನು ತನ್ನಿ. ಆಗ BJPಯವರು ರೈತ ಪರ ಇದ್ದಾರೆ ಅಂತ ಹೇಳ್ತೇವೆ. ಮತ್ತು BJPಯ ಸದಸ್ಯರುಗಳು ಮತ್ತು MP MLAಗಳಲ್ಲಿರ್ತಕ್ಕಂಥ ಸಕ್ಕರೆ ಕಾರ್ಖಾನೆಗಳಲ್ಲಿ 3,500 ರೂಪಾಯಿನ ಕೊಡ್ತೀವಿ ಅಂತೇಳಿ ಘೋಷಣೆ ಮಾಡಲಿಕ್ಕೆ ಮೊದಲು ನೀವು ಆದ್ಯತೆಯನ್ನು ಕೊಡಿ. ಜೊತೆಗೆ ಕಾಂಗ್ರೆಸ್ ಸರ್ಕಾರ ಏನು ಮಾಡ್ತಾ ಇದೆ, ಕೇಂದ್ರ ಸರ್ಕಾರ ಏನು ಮಾಡ್ತಾ ಇದೆ ಅಂತಕ್ಕಂಥ ತೋರಿಸ್ತಕ್ಕಂಥ ನಿರೂಪಣೆ ಮಾಡ್ತಾ ಇದೆ ಕಬ್ಬಿನ ವಿಚಾರದಲ್ಲಿ. ನೀವು ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರದಲ್ಲಿರ್ತಕ್ಕಂಥ MP MLAಗಳು ಮಂತ್ರಿಗಳು ನಿಮ್ಮ ಜೊತೆ ಇರ್ತಕ್ಕಂಥ ಪಕ್ಷದಲ್ಲಿರ್ತಕ್ಕಂಥವ್ರ ಸಕ್ಕರೆ ಕಾರ್ಖಾನೆಯಿಂದ 3,500 ರೂಪಾಯಿ ಕೊಡಿಸ್ಲಿಕ್ಕೆ ನೀವು ಪ್ರಯತ್ನ ಮಾಡಲಿಕ್ಕಾಗಲ್ವಾ? ಯಾಕೆ ಈ ರೀತಿ ನಾಟಕ ಮಾಡ್ತಾ ಇದ್ದೀರಿ? ರೈತರ ಜೊತೆ ಚೆಲ್ಲಾಟ ಆಡ್ತಾ ಇದ್ದೀರಲ್ಲ. ರಸ್ತೆಗೆ ಬಂದಿರತಕ್ಕಂಥ ರೈತ ಇವತ್ತು ಕಬ್ಬನ್ನು ಬೆಳೆದು ನಾವು ಕಬ್ಬನ್ನು ಏನಾದ್ರು ನಿಲ್ಲಿಸಿದ್ರೆ ಸಕ್ಕರೆ ಕಾರ್ಖಾನೆಯವರು ಬೇರೆ ಏನಾದ್ರು ನುಡಿಸ್ಲಿಕ್ಕೆ ಆಗ್ತದಾ? ತಕ್ಷಣ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ಇಳುವರಿ ಆಧಾರ ಮತ್ತೊಂದು ನಮಗೆ ಗೊತ್ತಿಲ್ಲ, ನೀವು ತಕ್ಷಣ 3,500 ರೂಪಾಯಿನ ಸಕ್ಕರೆ ಕಾರ್ಖಾನೆಯವರು ಕೊಡ್ತಕ್ಕಂಥದ್ದಾಗಬೇಕು. ಉಪ ಉತ್ಪನ್ನಗಳ ಲಾಭವನ್ನು ಕಳೆದ 5-10 ವರ್ಷಗಳಿಂದ ಕೊಡ್ತಾ ಇಲ್ಲ. ಇಳುವರಿಯನ್ನು ತೋರಿಸ್ತಕ್ಕಂಥವ್ರು ಯಾರು? ಸಕ್ಕರೆ ಕಾರ್ಖಾನೆ ಮಾಲೀಕರು. ಅದರ ಒಪ್ಪಂದ ಪತ್ರವನ್ನು ತೋರಿಸ್ತಕ್ಕಂಥವ್ರು ಯಾರು? ಸಕ್ಕರೆ ಕಾರ್ಖಾನೆ ಮಾಲೀಕರು. ಸಕ್ಕರೆ ಕಾರ್ಖಾನೆ ಮುಂದೆ ತೂಕದ ಯಂತ್ರ ಹಾಕ್ತೀವಿ ಅಂತೇಳಿ ಇದೇ ಸಿದ್ದರಾಮಯ್ಯನವರು 2 ವರ್ಷದಿಂದ ಆದೇಶ ಮಾಡಿದ್ರಿ. ತೂಕದ ಯಂತ್ರ ಹಾಕಿದ್ರೆ ಸಿದ್ದರಾಮಯ್ಯನವರೇ, ಯಾಕೆ ಈ ರೀತಿ ರೈತರ ಜೊತೆ ನಾಟಕ ಮಾಡ್ತಾ ಇದ್ರಿ? ನಿಮ್ಮ ರಾಜಕೀಯವನ್ನ ನಿಮ್ಮ ಅಂಗಡಿಗಳಲ್ಲಿ ವ್ಯಾಪಾರ ಮಾಡಿ, ಈ ರೈತರ ಅಂಗಡಿಯಲ್ಲಿ ಬಂದು ನಿಮ್ಮ ರಾಜಕೀಯ ವ್ಯಾಪಾರ ಮಾಡ್ಲಿಕ್ಕೆ ಬಂದ್ರೆ ನಾವು 2 ಪಕ್ಷಗಳು ತಕ್ಕ ಶಾಸ್ತ್ರವನ್ನು ಕಟ್ಟಬೇಕಾಗ್ತದೆ. ಯಾಕೆ ಅಂತ ಹೇಳಿದ್ರೆ ಇವತ್ತು ಕೇಂದ್ರದಲ್ಲಿ ಇರ್ತಕ್ಕಂಥದ್ರ ಬಗ್ಗೆ ರಾಜ್ಯ ಸರ್ಕಾರ, ರಾಜ್ಯದ ಬಗ್ಗೆ ಕೇಂದ್ರ ಸರ್ಕಾರ ನಿಮ್ಮ ಕೆಸರೆರಚಾಟವನ್ನು ರೈತರ ಮುಖಾಂತರ ಮಾಡ್ತಕ್ಕಂಥದ್ದನ್ನ ಕೈಬಿಟ್ಟು ತಕ್ಷಣ ಏನಿವತ್ತು ಕಬ್ಬಿನ FRP ದರ ಇರ್ಬೋದು, ಕಬ್ಬಿನ ರಾಜ್ಯದ ಸಲಹೆ ಬೆಲೆ ಇರ್ಬೋದು, ತಕ್ಷಣ ರಾಜ್ಯ ಸರ್ಕಾರ 3,500 ರೂಪಾಯಿನ ಘೋಷಣೆ ಮಾಡಬೇಕು. ಯಾಕೆಂದ್ರೆ ಮಹಾರಾಷ್ಟ್ರ ಮಾದರಿನಲ್ಲಿ ಇವತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ, ಗುಜರಾತ್ನಲ್ಲಿ 4,450 ರೂಪಾಯಿ ಇದೆ ಒಂದು ಟನ್ಗೆ, ಪಂಜಾಬಲ್ಲಿ 4,000 ರೂಪಾಯಿ ಇದೆ, ಉತ್ತರ ಪ್ರದೇಶದಲ್ಲಿ 3,800 ರೂಪಾಯಿ ಇದೆ, ಮಹಾರಾಷ್ಟ್ರದಲ್ಲಿ 3,450 ರೂಪಾಯಿ ಇದೆ. ಯಾಕೆ ರಾಜ್ಯದಲ್ಲಿ 3,500 ರೂಪಾಯಿನ ಕೊಟ್ಟು ನೀವು ಅದನ್ನ ಖರೀದಿ ಮಾಡ್ಲಿಕ್ಕಾಗಲ್ವಾ? ಏನು ಕೇಂದ್ರದಲ್ಲಿರ್ತಕ್ಕಂಥ ಮೋದಿ ಅವರಿಗೆ ಬಿಹಾರ ಚುನಾವಣೆ, ಬೇರೆ ಬೇರೆ ಚುನಾವಣೆಗಳಿಗೆ ಗಮನ ಹರಿಸ್ತಿದ್ದೀರಲ್ಲ, ರಾಹುಲ್ ಗಾಂಧಿಗೆ ಬಿಹಾರ ಚುನಾವಣೆ ಇಷ್ಟನಾ? ನಾವು ಇಲ್ಲಿ ರೈತರು ರಸ್ತೆ ಬಂದಿದ್ದೇವೆ, ನಾವು ನಿಮಗೆ ಮತ ಹಾಕಿದ್ದೇವೆ, ನಾವು ಮತವನ್ನು ದಾನ ಮಾಡಿರ್ತಕ್ಕಂಥ ಮತದಾರರು, ನಾವು ಮತವನ್ನು ದಾನ ಮಾಡಿರೋದ್ರಿಂದ ನೀವು ಇವತ್ತು ಅಲ್ಲಿ ಕುರ್ಚಿಲಿ ಕೂತಿರ್ತಕ್ಕಂಥದ್ದು. ಏನಿವತ್ತು ಕಬ್ಬು ಬೆಳೆಗಾರರು ಹೋರಾಟಕ್ಕೆ ಇಳಿದೇವೆ, ಮುಂದಿನ ದಿನದಲ್ಲಿ ಸರಿಯಾದ ರೀತಿ ಕ್ರಮ ತಗೊಳ್ಳಿಲ್ಲ ಅಂತ ಹೇಳಿದ್ರೆ ನಿಮ್ಮ 2 ಪಕ್ಷದ ವಿರುದ್ಧ ಹೋರಾಟವನ್ನು ರೂಪಿಸಿ ರೈತ ಸರ್ಕಾರವನ್ನು ತರಲಿಕ್ಕೆ ಎಚ್ಚರಿಕೆಯನ್ನು ಕೊಡಬೇಕಾಗ್ತದೆ. ಈ ಮೂಲಕ ಸರ್ಕಾರ ಎಚ್ಚೆತ್ತುಕೊಂಡು ತಕ್ಷಣ 3,500